ಅಂತಲೇ ಇದ್ದರು. ಓಕೆ, ಈಗ ಬಿಗ್ ಬಾಸ್ ಮನೆಯಿಂದ ಬಂದು 2 ದಿನ ಅಂತೂ ಆಗಿದೆ. ಸೊ 2 ದಿನದಲ್ಲಿ ಬಿಗ್ ಬಾಸ್ ಮನೇಲಿದ್ದಂತೆ ಏನು ತುಂಬ ಮಿಸ್ ಮಾಡ್ಕೊತಾ ಇದ್ರಿ? ಏನು ಮಿಸ್ ಮಾಡ್ಕೊತೀರಾ? ಎದ್ದ ತಕ್ಷಣ ಆಗಿರ್ಬೋದು, ಕೂರೋದಾಗಿರ್ಬೋದು, ನಿಲ್ಲೋದಾಗಿರ್ಬೋದು. ಎದ್ದ ತಕ್ಷಣವೇ ಮ್ಯೂಸಿಕ್ ಬರ್ತಿತ್ತು ಆಯಿತಾ. ಮ್ಯೂಸಿಕ್ ಇಲ್ಲದೆ ಎಚ್ಚರ ಆಗೋಕ್ಕಾಗಲ್ಲ. ಸೊ ಆ ಮ್ಯೂಸಿಕ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಮ್ಯೂಸಿಕ್ ಇಲ್ಲದೆ ಇದ್ದರೆ ಇವಾಗ ಇನ್ನೂ ಆಗಿಲ್ಲ, ಇನ್ನೂ ಬೆಳಗ್ಗೆ ಆಗಿಲ್ಲ ಅಂತಲೇ ಇರ್ತದೆ. ಸಡನ್ನಾಗಿ ರಿಯಲೈಸ್ ಆಯಿತು, ನೋ ಇವಾಗ ಮನೆಗೆ ವಾಪಸ್ ಬಂದಾಗಿದೆ. ಆ್ಯಕ್ಚುಲಿ ಕನ್ಸು ಕಾಣ್ತಿದ್ದೆ ಸುಮಾರು ಟೈಮಿಂದ, ಯಾವಾಗ ಮನೆಗೆ ಬರ್ತೀನಿ ಅಂತ. ಖುಷಿ ಇದೆ, ಬಟ್ ಅಫ್ಕೋರ್ಸ್ ಅದೊಂಥರ ಹಾಂಟ್ ಮಾಡತ್ತೆ. ಅಷ್ಟು ದೊಡ್ಡ ಮನೇಲಿ ಓಡಾಡ್ತಿದ್ದಿದ್ದು, ಆ ಕೆಲಸ ಈ ಕೆಲಸ, ದಿನ ಎದ್ದ ತಕ್ಷಣ ಚಪಾತಿ ಮಾಡ್ತಿದ್ದಿದ್ದು, ಅಷ್ಟು ಮಾತಾಡ್ತಿದ್ದಿದ್ದು, ಪ್ರತಿ ದಿನ ಟಾಸ್ಕ್ ಬಂದ ತಕ್ಷಣ ಹಾರ್ಟ್ ಬೀಟ್ ರೇಸ್ ಆಗ್ತಿದ್ದಿದ್ದು, ಒಂದು ಹೋರಾಟ, ಒಂದು ನಾಮಿನೇಷನ್ನು. ಖುಷಿ ಏನು ಅಂದರೆ ಯಾರೂ ನಾಮಿನೇಟ್ ಮಾಡಬೇಕಾಗಿಲ್ಲ, ಯಾರು ನಮ್ಮನ್ನ ನಾಮಿನೇಟ್ ಮಾಡಲ್ಲ, ಯಾರು ಕಳಪೆ ಕೊಡಲ್ಲ, ಯಾರು ಉತ್ತಮ ಕೊಡಲ್ಲ. ಸೊ ಇವಾಗ ಲೈಫ್ ನಮ್ಮನ್ನ ಕೊಡೋದು. ಇವಾಗ ಆ್ಯಕ್ಚುಲ್ ಗೇಮ್ ಇವಾಗ ಶುರು ಆಗಿದೆ. ಇವಾಗ ಯಾರು ನಮಗೆ ಬಂದು ಹೇಳಲ್ಲ ನೀನು ಇದು ತಪ್ಪು ಮಾಡಿದ್ಯಾ ಅಂತ. ಇವಾಗ ಏನು ನಡೆಯುತ್ತೋ ಬೆನ್ನ ಹಿಂದೆ ನಡೆಯುತ್ತೆ, ಯಾರು ಮಾತಾಡಿದ್ದಾರೆ, ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಏನೂ ಗೊತ್ತಾಗಲ್ಲ. ದಿಸ್ ಇಸ್ ದ ಆ್ಯಕ್ಚುಲ್ ಗೇಮ್. ನಾವು ಜಸ್ಟ್ ಟ್ರೈನ್ ಆಗಿ ಬಂದಿದ್ದೀವಿ ಟು ಫೇಸ್ ದ ರಿಯಲ್ ವರ್ಲ್ಡ್. ಓಕೆ, ನಿಮ್ಮ ಸ್ಪರ್ಧಿಗಳೆಲ್ಲ ತುಂಬ ಒಂದು ಕ್ವಶನ್ಸ್ ಹೇಳ್ತಾನೆ ಇದ್ರು. ಅವ್ರು ಯಾವಾಗಲೂ ಕೂಡ ಕ್ಯಾಮ್ರಾ ಮುಂದೆ ಬಂದು ತುಂಬ ಅಳ್ತಾ ಇದ್ರು. ಬಹುಶಃ ಅದೇ ತುಂಬ ಎಮೋಷ್ನಲಿ ಜನರನ್ನ ಎಮೋಷ್ನಲ್ ಮಾಡಲಿಕ್ಕೆ ಅದೊಂದು ಅದೊಂದು ಕಾರಣ ಆಯ್ತೇನೋ ಅಂತ. ಯೂಶಲಿ ನೀವು ಕ್ಯಾಮ್ರಾ ಮುಂದೆ ತುಂಬ ಅಳ್ತಾ ಇದ್ರ, ಅಥವಾ ವಾಶ್ರೂಮಲ್ಲಂತೂ ನಾವು ಅಳ್ತಿದ್ದನ್ನ ನೋಡಿದ್ದೀವಿ, ಬಟ್ ನಿಮ್ಮ ಪ್ರತಿಸ್ಪರ್ಧಿಗಳು ಹೇಳೋದು ಆ ಥರದೊಂದಿತ್ತು, ಲೈಕ್ ಆ ಥರ ಏನಾರು ಇತ್ತಾ, ಹೇಗೆ? ಅಂದರೆ ದೇ ಟ್ರೈಂಗ್ ಟು ಸೇ ಸಿಂಪತಿ ಕಾರ್ಡ್ ಅಂತ. ಅಲ್ಲಿ ನಡೀತಾ ಇದ್ದದ್ದು ಗೇಮು ಈ 17 ಪ್ಲೇಯರ್ ಮಧ್ಯ. ಸೊ ನನಗೇನಾದರೂ ಸಿಂಪತಿ ಕಾರ್ಡ್ ಪ್ಲೇ ಮಾಡಬೇಕು ಅಂತ ಆಗಿದ್ರೆ ನಾನು ಅವ್ರ ಎದುರುಗಡೆ ಬಂದು ಹೇಳ್ತಿದ್ದೆ, ಅವ್ರ ಸಿಂಪತಿ ತಗೊಳ್ಳೋದಕ್ಕೋಸ್ಕರ. ಬಿಕಾಸ್ ಹೊರಗಡೆ ಏನು ನಡೀತಿದ್ಯೋ ಅದರಿಂದ ನಾನು ನಾಮಿನೇಟ್ ಆದರೆ ನಾನು ಉಳ್ಕೊಬೋದು, ಹೌದು. ಬಟ್ ಒಳಗಡೆ ನಾನು ಬಂದು ಅವ್ರ ಎದುರುಗಡೆ ಹತ್ತಿರ ಅಟ್ಲೀಸ್ಟ್ ಇದರಿಂದ ಸಿಂಪತಿ ಸಿಕ್ಕಿ ನಾನು ನಾಮಿನೇಟ್ ಆದರೂ ಆಗಲ್ವಲ್ಲ ಗುರು. ನಾಮಿನೇಟ್ ಆಗದೆ ಇದ್ದರೆ ಆ ವೋಟಿಂಗ್ ತನಕನೇ ಹೋಗಲ್ವಲ್ಲ. ಸೊ ನಾನು ಆ ಕಾರ್ಡೇ ಆಡಬೇಕಂತಿದ್ದರೆ ಎಲ್ಲರ ಎದುರುಗಡೆ ಬಂದು ಹತ್ತು ಅವ್ರಿಗೆ ತೋರಿಸ್ಕೊತಿದ್ದೆ, ನೀವು ನಂಗೆ ನೋವು ಮಾಡ್ತಿದ್ದೀರಾ, ನಂಗೆ ಸಿಂಪತಿ ಬೇಕು ಅಂತ ತೋರಿಸ್ಕೊತಿದ್ದೆ. ನೋವು ಆಗ್ತಿದೆ, ಅಳ್ತಾ ಇದ್ದೀನಿ, ಅದು ವೀಕ್ನೆಸ್ ಅಲ್ಲ. ನಂಗೆ ಆಗ್ತಿರೋ ನೋವನ್ನ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಸೊ ನಾನು ಎದುರುಗಡೆ ನಾನು ವಾಪಸ್ ಸ್ಟ್ರಾಂಗ್ ಆಗಿ ಬರ್ತಿದ್ದೀನಿ ಫೈಟ್ ಮಾಡೋಕ್ಕೆ, ಎಲ್ಲೂ ತೋರಿಸ್ತಾ ಇಲ್ಲ. ಸೊ ಐ ವಿಲ್ ಸೇ ದಟ್ ಇಸ್ ಮೈ ಸ್ಟ್ರೆಂತ್. ಸೊ ಅವ್ರಿಗೆ ಹೇಗೆ ಅನಿಸಿದೆಯೋ ಅವರು ಮಾಡ್ಬೋದಿತ್ತು ಅದು. ಅವರಿಗೆ ನನಗಾಗಿರೋಂಥ ಟಾರ್ಚರ್ ಅವ್ರಿಗೆ ಆಗಿಲ್ಲ. ಅಷ್ಟು ಜನ ಸೇರಿ ಅವ್ರ ಮೇಲೆ ಯಾರ ಮೇಲೂ ಬಂದಿಲ್ಲ. ನಾನು ಫೇಸ್ ಮಾಡಿರೋದು 5% ಕೂಡ ಅವ್ರು ಫೇಸ್ ಮಾಡಿಲ್ಲ. ಸೊ ಅವ್ರಿಗೆ ಆ ನೋವು ಬಗ್ಗೆ ಏನೂ ಅರಿವಿರಲ್ಲ. ಅವ್ರು ಹೇಳಿರ್ಬೋದು, ಅವರಿಗೆ ಅರಿವಿಲ್ಲ, ಅದಕ್ಕೆ ಹೇಳಿದ್ದಾರೆ. ಮೋಸ್ಟ್ಲಿ ಅವರೆಲ್ಲ ಎಪಿಸೋಡ್ ನೋಡ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಅರ್ಥ ಆಗಿದೆ. ಅದಕ್ಕೆ ಅವ್ರು ಆಮೇಲೆ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಅವರಲ್ಲೇ ಒಬ್ಬರು ಬಂದುಬಿಟ್ಟು, ಸಂಗೀತ ನಮ್ಮ ಜೊತೆ 4-5 ಜನ ಇದ್ದರು, ಆದರೆ ನೀನು ಒಬ್ಬಳೇ ಆಡಿದ್ಯಾ ಅಂತ ಹೇಳಿದ್ದಾರೆ. ಓಕೆ, ಈಗ ಬಿಗ್ ಬಾಸ್ ಮುಗೀತು. ಈಗ ವಾಟ್ ನೆಕ್ಸ್ಟ್? ನಿಮ್ಮ ಪ್ಲ್ಯಾನ್ಸ್ ಏನೇನಿದೆ? ನೆಕ್ಸ್ಟ್ ಮೂವಿಗಳಾಗಿರ್ಬೋದು, ಆ ಥರದ್ದೆಲ್ಲ ತುಂಬ ಇದೆಯಾ, ಹೇಗೆ? ಮಾರಿಗೋಲ್ಡ್ ಅಂತ ದಿಗಂತ್ ಅವ್ರ ಜೊತೆಗೆ ಒಂದು ಫಿಲ್ಮ್ ಮಾಡಿದ್ದೆ, ಅದು ರಿಲೀಸ್ ಆಗಬೇಕಿದೆ. ಇನ್ನೂ ಒಳ್ಳೆ ಸ್ಕ್ರಿಪ್ಟ್ಸ್ನ ನೋಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಐ ವಿಲ್ ಕಂಟಿನ್ಯೂ ಮೈ ಜರ್ನಿ. ಓಕೆ, ಓವರ್